ವಾಟ್ಸಪ್ ಗಾಯ್ಸ್ ಹೆಂಗದಿರಿಪ್ಪ ಎಲ್ಲ ವೆಲ್ಕಮ್ ಬ್ಯಾಕ್ ಟು ಅನದರ್ ಮಿನ್ ಲಾಗ. ಸೊ ಇವತ್ತು ಬೆಳಿಗ್ಗೆ ಜಲ್ದಿನೇ ಎದ್ದ ಎಲ್ಲ ಕೆಲಸ ಮುಗಿಸ್ಕೊಂಡು ನಾವು ಸೀದಾ ನಮ್ಮ ಅಪ್ಪನ ಕರ್ಕೊಂಡು ಕಟ್ಟಿಗೆ ತರಕ್ಕೆ ಹೋಗಿದ್ವಿ. ಯಾಕಂದ್ರೆ ಒಲಿ ಗುರಿ ಹಚ್ಚ ಕಟ್ಟಿಗೆ ಇದ್ರಲ್ಲ, ಸೊ ಬೊಂಬ್ ಐತೆಲ್ಲ ನೀರು ಕಾಸಾಗಬೇಕಂತ. ಸೊ ಕಟ್ಟಿಗೆ ಎಲ್ಲ ಒಂದು 20 ಚೀಲ ತುಂಬ್ಕೊಂಡು ಒಮ್ಮೆ ಫುಲ್ ಒಯ್ಬೇಕತ್ತ. ಒಂದು 1800 ರೂಪಾಯಿ ಬಿಲ್ ಆಯ್ತು ಕಟ್ಟಿಗೆದನ. ಸೊ ಅದನ್ನೆಲ್ಲ ಪೇ ಮಾಡಿ ಮನೆಗೆ ಗಾಡಿ ಕಳಿಸಿದ್ವಿ ಕಟ್ಟಿಗೆ ಏರಿಸಿ. ಸೊ ಆಮೇಲೆ ನಮ್ಗೆ ನಮ್ಮ ಉಡಾಳ ಹುಡುಗ ಸಿಕ್ಕ. ಸೊ ಇವ ನೋಡ್ರಿಪ್ಪ ಬದಮಾಶ್ ಹೆಂಗದಾನು. ಸೊ ಇವನ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅದನ್ನೆಲ್ಲ ಮುಗಿಸ್ಕೊಂಡು ಸೀದಾ ನಾನು ನಮ್ಮ ದೋಸ್ತ ಮಧ್ಯಾಹ್ನ ಬಿಸಿಲು ಫುಲ್ ಇತ್ತಂತ ನಾ ಬೈಕ್ ತೊಗೊಂಡು ಕಿನಾಲ್ ಕಡೆ ನಡೆದ್ವಿ. ಸೊ ಬಿಸಿಲು ಭಾಳ ಐತಲ್ಲ, ಅದಕ್ಕೆ ಸ್ವಲ್ಪ ನಮ್ಮ ರಾಣಿನೂ ಕೂಲ್ ಆಗಿರಲಿ ಅಂತ ಕರ್ಕೊಂಡು ಬಂದಿದ್ವಿ. ರಾಣಿನ ಮತ್ತು ನಾವು ಸ್ವಲ್ಪ ಕೂಲ್ ಆಗಿರ್ಬೇಕಂತ. ಸೊ ಬೈಕ್ ಸ್ವಚ್ಛ ತೊಳೆದು ನಾವು ಸೈಡ್ ನಿಲ್ಸಿದ್ವಿ. ಆಮೇಲೆ ನಾವು ಇನ್ನು ಜಳಕ ಮಾಡಕ್ಕೆ ನಿಂತ್ವಿ, ನಾನು ನಮ್ಮ ದೋಸ್ತ. ಸೊ ಚಪ್ಪಲ್ನ ಟೆಗ್ರೋಡ್ ಮಾಡ್ರಪ್ಪ, ವಿಡಿಯೋ ಮಾಡ್ಕೊಂಡು ನೋಡಿಲ್ಲ ಅದನ್ನ ನಾವು. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ವಾಪಸ್ ಬಂದ ಹೆವಿ ಹಸುವಾಗಿತ್ತು. ಊಟ ಎಲ್ಲ ಮುಗಿಸ್ಕೊಂಡು ಸೀದಾ ನಾ ಸಾಯಂಕಾಲ ಊರಿಗೆ ಬಂದೀನಿ. ನಮ್ಮ ಪವನ್ಯನ ಕರ್ಕೊಂಡು ಮಾರ್ಕೆಟ್ಗೆ ಹೋಗಿ ಸ್ವಲ್ಪ ಕಲ್ಲಂಗಡಿ ಅನ್ನ ಅದ ತೊಗೊಂಡು ಬಂದ ವಾಪಸ್ ಮನೆಗೆ ಬಂದಿದ್ವಿ. ಮನೆಗೆ ಬಂದ್ಬಿಟ್ಟು ನಮ್ಮ ಮಾವ ನಮ್ಮ ಊರಾಗಿನ ಜಿಮ್ ತೋರ್ಸನ್ ಬಾಪ ನಾವು ಹೋಗಿ ಜಿಮ್ಗೆ ಅಂತ ಅಂದ. ದಿನ ಆದ್ಮೇಲೆ ನಾನು ಜಿಮ್ಗೆ ಹೋಗತ್ತೇನಂತ ಖುಷಿ. ಸೊ ಜಿಮ್ಗೆ ಬಂದ್ಮೇಲೆ ಗಪ್ಕೊಂಡಾಕೈತಿ. ಸೊ ನಾನು ಸ್ವಲ್ಪ ವರ್ಕೌಟ್ ಅದ ಮಾಡಿದ್ನಿ. 1 ಅವರ್ ವರ್ಕೌಟ್ ಎಲ್ಲ ಮುಗಿಸ್ಕೊಂಡು ಸೀದಾ ನಾವು ಸ್ವಲ್ಪ ಹೊಟ್ಟಿಗೆ ಏನಾರು ಪ್ರೋಟೀನ್ ಬೇಕಲ್ಲ, ಬಾದಾಮ್ ಮಿಲ್ಕ್ ಶೇಕ್ ಕುಡಿಸಿದ ನಮ್ಮ ಮಾವ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಸೀದಾ ನಾವು ಮನೆಗೆ ಬಂದ್ವಿ. ನಾವು ಊರಿಗೆ ಬಂದಿದ್ದು ಅದಕ್ಕಂದ್ರೆ ನಮ್ಮ ಆಯಿ ಮನೆ ಸ್ವಚ್ಛ ಮಾಡಕ್ಕೆ. ಸೊ ಯುಗಾದಿ ಸಂಬಂಧ ಮುಂದೆ ನಮ್ಮ ಕೆಲಸದ ಅವನ ಸಂಬಂಧ ಈಗ ಜಲ್ದಿನ ಬಂದ ಯುಗಾದಿಗೆಲ್ಲ ಸ್ವಚ್ಛ ಮಾಡಿ ಬರ್ತಿದ್ವಿ. ಭಾಳ ಕೆಲಸ ಇತ್ತು. ಸೊ ಅದನ್ನೆಲ್ಲ ಮುಗಿಸೋದ್ರೊಳಗೆ ಭಾಳ ಲೇಟ್ ಆಗಿತ್ತು. ಸೊ ಇವತ್ತಿಗಿಷ್ಟೇ. ನಾವು ಮತ್ತೆ ಮುಂದೆ ನೋಡಿದಾಗ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.